ಎವ್ರಿವಾನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸ್ಟೆಲ್ಗೆ ಬೇಕಾದ ಎಸೆನ್ಷಿಯಲ್ ಥಿಂಗ್ಸ್ ಅನ್ನು ಹೇಳಲು ಇಚ್ಛಿಸ್ತೇನೆ. ಈಗ ಯಾರು ಹೊಸದಾಗಿ ಹಾಸ್ಟೆಲ್ಗೆ ಜಾಯಿನ್ ಆಗ್ತಾರೋ ಅವರಿಗೆ ಹಾಸ್ಟೆಲ್ಗೆ ಬೇಕಾದ ಅಗತ್ಯವಾದ ವಸ್ತುಗಳನ್ನು ನಾನು ಒಂದರ ನಂತರ ತೋರಿಸ್ತೇನೆ. ಅದು ನಿಮಗೆ ಯೂಸ್ ಆಗ್ಬೋದು, ಆದರೆ ಪರ್ಸನ್ ಟು ಪರ್ಸನ್ ಕೂಡ ಅದು ಡಿಫರ್ ಆಗ್ಬೋದು. ಬಟ್ ಎಲ್ಲರಿಗೆ ಬೇಕಾದ ಕಾಮನ್ ಆಗಿ ಯೂಸ್ ಮಾಡುವ ಇಂಪಾರ್ಟೆಂಟ್ ವಸ್ತುಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಈಗ ಮೊದಲನೇದಾಗಿ ಹಾಸ್ಟೆಲಿಗೆ ನಿಮಗೆ ಹೋಗುವಾಗ ಮೇಯ್ನಾಗಿ ಹೇಳ್ತೇನೆ, ಒಂದರ ನಂತರ ಒಂದು ತೋರಿಸ್ತೇನೆ. ಈ ಥರ ಸೋಪ್ ಬಾಕ್ಸ್ ನೀವು ತಗೊಂಡು ಹೋದರೆ ಒಳ್ಳೆಯದು, ಯಾಕಂದರೆ ಇದು ಲೀಕ್ ಪ್ರೂಫ್ ಹೇಳಿ ಸೋಪ್ ಬಾಕ್ಸು. ಇದರಲ್ಲಿ ನೀವು ಸೋಪನ್ನು ಹಿಡ್ಕೊಂಡು ಹಾಸ್ಟೆಲಿಗೆ ನೀವು ತಗೊಂಡು ಹೋಗ್ಬೋದು. ರೂಮಿಂದ ಬಾತ್ರೂಮ್ಗೆ ಸ್ನಾನಕ್ಕೆ ಹೋಗುವಾಗ ಇದರಲ್ಲೇ ಇರ್ತದೆ. ನೀವು ಸಪ್ರೇಟಾಗಿ ಸೋಪನ್ನು ಇಡಬೇಕಂತಿಲ್ಲ. ಸಪೋಸ್ ಲೀಕ್ ಆದರೂ ಸಹ ಇದರೊಳಗೆ ಹೀಗಿರ್ತದೆ. ರೂಮ್ ಸಹ ನಿಮಗೆ ಇದು ಡರ್ಟಿ ಆಗೋದಿಲ್ಲ, ಗಲೀಜಾಗೋದಿಲ್ಲ, ಕ್ಲೀನಾಗಿಯೇ ಇರ್ತದೆ. ನೋಡಿ, ಈ ಥರದ ಒಂದು ಸೋಪ್ ಬಾಕ್ಸ್ನಲ್ಲಿ ನೀವು ಇದನ್ನು ಹೀಗೆ ಇಟ್ಟು ಇದರೊಳಗೆ ಇಟ್ಟರೆ ಇದು ನೀಟಾಗಿ ನಿಮಗೆ ಒಳಗೆ ಹೋಗಿ ಬಿಡ್ತದೆ. ಕೆಲವು ಬ್ರ್ಯಾಂಡ್ ಹೋಗದೇ ಇರ್ಬೋದು, ನೀವು ಟ್ರೈ ಮಾಡಿ ನೋಡಿ. ಮತ್ತು ಬಟ್ಟೆ ಹೋಗಲಿಕ್ಕೆ ಸೋಪು, ಆಮೇಲೆ ಈ ಥರ ಲಿಕ್ವಿಡು, ಆಮೇಲೆ ಶಾಂಪು, ಎನಿ ಬ್ರ್ಯಾಂಡೆಡ್ ಶಾಂಪು ಬೇಕಾಗ್ತದೆ. ಆಮೇಲೆ ತುಂಬ ವಸ್ತುಗಳನ್ನು ಒಂದರ ನಂತರ ತೋರಿಸ್ತೇನೆ ನಿಮಗೆ. ಅದರೊಟ್ಟಿಗೆ ಕಾಂಪ್ಯಾಕ್ಟ್ ಆಗಿ ಹೇಗೆ ಆರ್ಗನೈಸ್ ಮಾಡೋದು ಸಹ ಹೇಳ್ತೇನೆ. ನೋಡಿ, ಈ ಥರದ ನೀವೊಂದು ತಗೊಂಡ್ರೆ, ನಿಮ್ಮ ಮಕ್ಕಳಿಗೆ ತಗೊಂಡ್ರೆ, ಇದರ ಒಳಗೆಯೇ ಟೂತ್ ಪೇಸ್ಟ್, ಬ್ರಷು, ಟಂಗ್ ಕ್ಲೀನರ್, ಬಾಯ್ಸ್ ಆದರೆ ಶೇವಿಂಗದ್ದು ರೇಸರ್ ಎಲ್ಲವನ್ನು ಸಹ ನೀವು ಹಾಕಿ ಕಾಂಪ್ಯಾಕ್ಟ್ ಆಗಿ ಹಾಕಿ ಇದನ್ನು ಚಂದ ಮಾಡಿ ಹೀಗೆ ಫಿಕ್ಸ್ ಮಾಡ್ಬೋದು. ನೀವು ಒಂದೊಂದನ್ನೇ ಹುಡುಕ್ಬೇಕಂತಿಲ್ಲ. ರೂಮಿಗೆ ಬಂದು ಇದನ್ನು ಹಾಗೆ ಇಡುದು, ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಸ್ನಾನ ಮಾಡುವಾಗ ಇದನ್ನು ತಗೊಂಡೋದ್ರೆ ಆಯಿತು. ತುಂಬ ಕಾಂಪ್ಯಾಕ್ಟ್ ಆಗಿರ್ತದೆ. ಒಂದೊಂದು ತಗೊಂಡು ಹೋಗುವಾಗ ನಿಮಗೆ ಒಂದೊಂದು ವಸ್ತು ನಿಮಗೆ ಕಾಣದೇ ಇರ್ಬೋದು, ಆದರೆ ಹೀಗೆ ಇದು ಎರಡನ್ನು ಹಾಗೆ ಇಟ್ಟರೆ ನಿಮಗೆ ಇದನ್ನು ತುಂಬ ಚೆನ್ನಾಗಿ ಈಸಿಯಲ್ಲಿ ತಗೊಂಡು ಹೋಗ್ಬೋದು. ಹಾಗೆಯೇ ಈ ಬಟ್ಟೆ ಒಗೆಯುವ ಸೋಪನ್ನು ಸಹ ನೀವು ಇದೇ ಥರದ ಒಂದು ಎನಿಥಿಂಗ್ ನಿಮಗೆ ಯಾವುದು ಇಷ್ಟ ಆಗ್ತದೆ ಅಂತ ಬಾಕ್ಸಲ್ಲಿ ಸಹ ಇಡ್ಬೋದು, ಇದರಲ್ಲಿ ಸಹ ಇಡ್ಬೋದು. ಇದರಲ್ಲಿ ಇಟ್ಟರೆ ಏನಂದರೆ ಇದು ಬ್ರಷ್ ಥರ ಸಹ ಕೆಲಸ ಮಾಡ್ತದೆ. ನಾನಿದು ಆ್ಯಕ್ಚುಲಿ ಒಂದು ಮೀಶೋ ಹಾಲಲ್ಲಿ ನಾನು ತೋರಿಸಿದ್ದೇನೆ ವಿಡಿಯೋ, ನೀವು ಅದರಲ್ಲಿ ನೋಡ್ಬೋದು. ಸೊ ಇದನ್ನು ಸಹ ಒಟ್ಟಿಗೆ ನೀವು ಇದನ್ನು ಹೀಗೆ ತಗೊಂಡು ಹೋದರೆ ಇದನ್ನು ನೀವು ಒಳ್ಳೆ ಥರದಲ್ಲಿ ಯೂಸ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ. ನೋಡಿ, ಇದನ್ನು ನೀವು ಹೀಗೆ ಇದರಲ್ಲೇ ಇಟ್ಟು ಇದನ್ನು ನೀವು ಹೀಗೆ ಮುಚ್ಚಬೇಕು. ಮುಚ್ಚಿದ ನಂತರ ಒಂದು ಸಲ ನೀವು ಯೂಸ್ ಮಾಡುವಾಗ ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ನೋಡಿ, ಏನಿಲ್ಲ, ಹೀಗೆ ಮಾಡಿಟ್ರೆ ಈ ಸೋಪ್ ಇಲ್ಲೇ ಫಿಕ್ಸ್ ಆಗಿರ್ತದೆ, ಬ್ರಷು ಇದೇ ಇರ್ತದೆ. ನೀವು ಹೀಗೆ ತುಂಬ ಚೆನ್ನಾಗಿ ನೀವು ಬಟ್ಟೆ ಒಗಿಲಿಕ್ಕೆ ಸಹ ಯೂಸ್ ಮಾಡ್ಬೋದು. ಯೂಸ್ ಆದ ನಂತರ ಇದನ್ನು ಹೀಗೆ ಮುಚ್ಚಿಟ್ರೆ ಸರಿ. ಈಗ ನೀವು ಎಲ್ಲವನ್ನು ಸಹ ಈ ಥರ ಒಂದು ಪೌಚ್ ಥರ ತಗೊಂಡು ಇದರಲ್ಲಿ ಇಟ್ಟರೆ ನಿಮಗೆ ಹಾಸ್ಟೆಲ್ನಲ್ಲಿ ನೀವು ಬ್ಯಾಗನ್ನೇ ಹೀಗೆ ಇಟ್ಟರೆ ಸರಿ. ನೋಡಿ, ಎಷ್ಟು ಕಾಂಪ್ಯಾಕ್ಟ್ ಆಗಿ ಆರ್ಗನೈಸ್ ಆಗಿ ಉಂಟು. ಸ್ನಾನಕ್ಕೆ ಹೋದಾಗ ಇದನ್ನು ಹಾಗೆ ತಗೊಂಡು ಹೋದರೆ ಸರಿ. ಇದನ್ನು ಹ್ಯಾಂಗ್ ಸಹ ಮಾಡ್ಬೋದು, ಹೇಗೆ ಕೂಡ ಹಾಗೆ ಯೂಸ್ ಮಾಡ್ಬೋದು. ಆಮೇಲೆ ಹಾಸ್ಟೆಲ್ನಲ್ಲಿ ಕೆಲವೊಮ್ಮೆ ಎಲ್ಲ ಕ್ಯಾಂಟೀನಲ್ಲಿ ನಿಮಗೆ ಬೇಕಾದ ತಿನ್ನಲಿಕ್ಕೆ ಎಲ್ಲ ಮತ್ತು ಕಾಫಿ ಟೀ ವ್ಯವಸ್ಥೆ ಎಲ್ಲವೂ ಇದೆ. ಆದರೂ ಸಹ ಸಪೋಸ್ ಅರ್ಜೆಂಟಾಗಿ ಯಾರಾದರೂ ಮಕ್ಕಳಿಗೆ ತುಂಬ ಹಸಿವಾಯ್ತು ಹೇಳಿದರೆ ನಾನು ಪ್ರಿಫರ್ ಮಾಡೋದಿಲ್ಲ ಮ್ಯಾಗಿ ತಿನ್ನಿ ಹೇಳಿ, ಆದರೆ ಇದು ನಿಮಗೆ ಬಿಸಿ ನೀರು ಮಾಡಲಿಕ್ಕೆ ತುಂಬ ಯೂಸ್ಫುಲ್. ಇದರಲ್ಲಿ ನೀವು ಬಿಸಿನೀರನ್ನು ನೀವು ಮಾಡಿ ಕುಡಿಬೋದು. ಬೆಳಗ್ಗೆ ಎದ್ದು ಕೆಲವು ಮಕ್ಕಳಿಗೆ ಬಿಸಿನೀರು ಕುಡಿಯುವ ಅಭ್ಯಾಸ ಇದ್ದರೆ ಇದರಲ್ಲಿ ಬಿಸಿನೀರನ್ನು ಸಹ ಮಾಡಿ ಕುಡಿಬೋದು. ಈ ಥರ ನೀವೊಂದು ಕೆಟಲನ್ನು ತಗೊಂಡು ಹೋದರೆ ಇದು ತುಂಬ ಯೂಸ್ಫುಲ್. ಇದರಲ್ಲಿ ಬಿಸಿನೀರು ಹಾಕಿ ಬಿಸಿನೀರು ಕುಡಿಯೋದು. ಆಮೇಲೆ ಕೆಲವರು ಮ್ಯಾಗಿ ಮಾಡ್ತಾರೆ, ಬಟ್ ಪ್ರಿಫರ್ ಮಾಡೋದಿಲ್ಲ. ಕ್ಯಾಂಟೀನಲ್ಲಿ ಕೊಟ್ಟ ಟಿಫಿನೇ ತುಂಬ ಚೆನ್ನಾಗಿರ್ತದೆ. ಸೊ ಮ್ಯಾಗಿ ಎಲ್ಲ ಬೇಡ. ಆದರೆ ಇದರೊಟ್ಟಿಗೆ ಸಪೋಸ್ ಕೆಲವರಿಗೆ ಮಧ್ಯದಲ್ಲಿ ಒಂದು ಏನಾದರೂ ಕಾಫಿ ಟೀ ಕುಡಿಯುವಂದರೆ ನೋಡಿ, ಈ ಥರ ಇನ್ಸ್ಟೆಂಟ್ ಇಲೈಚಿ ಟೀ ಅಂತೇಳಿ ಬರ್ತದೆ. ಇಲೈಚಿ ಟೀ ಆರ್ ಎನಿಥಿಂಗ್ ಇನ್ಸ್ಟೆಂಟ್ ಟೀ ಪೌಡರ್ ಸಿಗ್ತದೆ. ಇದನ್ನು ನೀವು ಬಿಸಿನೀರಲ್ಲಿ ಹಾಕಿ ಈ ಪೌಡರ್ ಹಾಕಿ ನೀವು ಟೀಯನ್ನು ಮಾಡಿ ಕುಡಿಬೋದು. ಆಮೇಲೆ ಇದು ನೋಡಿ, ಕಾಫಿ ಪೌಡರು ಮತ್ತು ಇಲ್ಲಿ ಹಾಲಿನ ಪೌಡರು. ಇದು ಒಂದು ಬೇಕಾದರೆ ನೀವು ಮಕ್ಕಳಿಗೆ ಕೊಟ್ಟು ಕಳಿಸಬಹುದು. ಅವರವರ ಇಷ್ಟ, ಬೇಕಾದರೆ ಕೊಟ್ಟು ಕಳಿಸ್ಬೋದು. ಕೆಲವು ಹಾಸ್ಟೆಲಲ್ಲಿ ಅಲೌ ಮಾಡೋದಿಲ್ಲ ಹೇಳ್ತಾರೆ, ಬಟ್ ಕೆಲವು ಹಾಸ್ಟೆಲಲ್ಲಿ ಅಲೌ ಮಾಡ್ತಾರೆ. ನೋಡಿ, ಹೀಗೆ ಯಾವುದಕ್ಕೆ ಯೂಸ್ ಆಗ್ತದೋ ಇಲ್ವೋ, ಈ ಜ್ವರ ಶೀತ ಎಲ್ಲ ಬರುವಾಗ ಬಿಸಿನೀರನ್ನು ನಾವು ಮಾಡಿ ಕುಡಿಲಿಕ್ಕೆ
ಇದು ತುಂಬಾ ಒಳ್ಳೆ ಯೂಸ್ಫುಲ್. ಕೆಲವರೆಲ್ಲಂತೂ ತುಂಬ ನಾರ್ತಲ್ಲೆಲ್ಲ ಹಾಸ್ಟೆಲಲ್ಲಿ ಇರ್ತಾರೆ, ಅವರಿಗಂತೂ ಇದು 100% ಬೇಕಾದ ಒಂದು ಇಂಪಾರ್ಟೆಂಟ್ ವಸ್ತು. ಇದರಲ್ಲಿ ನೋಡಿ, ನನಗೆ 2 ಬ್ರ್ಯಾಂಡಿನದ್ದು ಕಾಫಿ ಪೌಡರ್ ಕೂಡ ಇದೆ, ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು. ಮತ್ತು ಇಂಥದ್ದೊಂದು 2 ವಾಟರ್ ಬಾಟಲ್ ಕೂಡ ನೀವು ಇದ್ದರೆ ಕೊಟ್ಟು ಕಳಿಸಿ. 2ರಿಂದ 3 ಖಂಡಿತ ಬೇಕು. ಒಂದು ರೂಮಿನಲ್ಲೇ ಇಡಲಿಕ್ಕೆ, ಇನ್ನೊಂದು ಅವನು ರೂಮಿನಿಂದ ಅಥವಾ ಅವಳು ರೂಮಿನಿಂದ ಇದು ಕಾಲೇಜಿಗೆ ಹೋಗುವಾಗ ಒಂದು ವಾಟರ್ ತಗೊಂಡು ಹೋಗಲಿಕ್ಕೆ ಈ ಥರ 2 ಬಾಟಲ್ಗಳು ಬೇಕು. ಮತ್ತು ಡಿಯೋಡ್ರೆಂಟ್, ಎನಿ ಕಂಪನಿಯ ಡಿಯೋಡ್ರೆಂಟ್ ಕೂಡ ಒಂದಿದ್ರೆ ತುಂಬ ಒಳ್ಳೆಯದು, ಫ್ರೆಶ್ ಆಗಿ ಫೀಲ್ ಆಗ್ತಾರೆ. ಆಮೇಲೆ ಇದು ನೇಲ್ ಕಟರ್, ಇದು ತುಂಬ ಚಿಕ್ಕ ವಸ್ತು, ಆದರೆ ಅರ್ಜೆಂಟಾಗಿ ಬೇಕಾಗುವಾಗ ನೀವು ಯಾರನ್ನು ಕೇಳುವ ಅಗತ್ಯ ಇಲ್ಲದೆ ನೀವೇ ಮನೆಯಿಂದ ತೆಕೊಂಡೋದ್ರೆ ತುಂಬ ಒಳ್ಳೆಯದು. ಮತ್ತು ಹಾಸ್ಟೆಲಲ್ಲಿ ಹೋಗಿ ನಿಮ್ಮ ಬಟ್ಟೆಗಳನ್ನೆಲ್ಲ ಇಡುವಾಗ ಅಲ್ಲಿ ನೀವು ಈ ಥರದ್ದು ನ್ಯಾಪ್ತಲಿನ್ ಬಾಲ್ಸನ್ನು ನೀವು ಹಾಕಿದರೆ ಬಟ್ಟೆ ಕೂಡ ತುಂಬ ಫ್ರೆಶ್ ಆಗಿರ್ತದೆ, ಯಾವ ಕಾಕ್ರೋಚು ಯಾವುದು ಬರುವುದಿಲ್ಲ. ಆಮೇಲೆ ನೀವು ಈ ಥರದ್ದೊಂದು ಪೌಚ್ ಕೂಡ ಕೊಟ್ಟು ಕಳಿಸಿದರೆ ಅದರಲ್ಲಿ ಪೆನ್ಸಿಲ್, ಪೆನ್ ಯಾವುದು ಬೇಕಾದ ಥಿಂಗ್ಸನ್ನೆಲ್ಲ ಇಡಬಹುದು. ಮತ್ತು ಸ್ಕೇಲು, ಇನ್ನು ಕೆಲವು ಐಟಮ್ಸ್ಗಳು ಇದೆ. ಮತ್ತು ಈ ಥರ ಸ್ಮಾಲ್ ಸ್ಕೇಲು, ಮತ್ತು ಈ ಥರದ್ದೊಂದು ಬಾಕ್ಸ್, ಎನಿ ಬಾಕ್ಸ್ ಒಂದು ಇದ್ದರೆ ತುಂಬ ಒಳ್ಳೆಯದು. ಅವರು ಯಾವುದಾದ್ರೂ ಥಿಂಗ್ಸನ್ನು ಇಡಲಿಕ್ಕೆ ಸಹ ಆಗ್ತದೆ. ನೋಡಿ, ಅದರೊಳಗೊಂದು ಫೆವಿಕಾಲ್ ಗಮ್ ಇದೆ, ಮತ್ತು ಸ್ಟೇಪ್ಲರ್, ಅದರದ್ದು ಪಿನ್, ಮತ್ತು ಈ ಥರ ಪಂಚ್ ಮಾಡಲಿಕ್ಕೆ. ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಡ, ಇಲ್ಲಿ ನಮ್ಮ ಹತ್ರ ಇತ್ತು, ನಾನು ಕೊಟ್ಟು ಕಳಿಸ್ತಾ ಇದ್ದೇನೆ. ಮತ್ತು ಈ ಥರ ಎಲ್ಲ ಪೇಪರ್ಸ್ಗಳನ್ನೆಲ್ಲ ಇದನ್ನು ಕ್ಲಿಪ್ ಮಾಡಿ ಇಡಲಿಕ್ಕೆ, ಪಿನ್ ಮಾಡಿ ಇಡಲಿಕ್ಕೆ. ಆಮೇಲೆ ಇದು ಕಂಪಾಸ್ ಇದ್ದದ್ದನ್ನು ಈ ಥರ ಸೆಲ್ಲೋ ಟೇಪ್ ಬೇಕಾಗ್ತದೆ ಎನಿ ಟೈಮ್, ಈ ಥರದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದೇನೆ. ಇದನ್ನೆಲ್ಲ ತೆಗೆದು ಈ ಬಾಕ್ಸ್ ಕೂಡ ಎನಿ ಟೈಮ್ ಅಂತ ಹೇಳ್ತಾರೆ ಸ್ನ್ಯಾಕ್ಸ್ ಹಾಕ್ಸ್ಲಿಕ್ಕೆ ಸಹ ಅವರು ಯೂಸ್ ಮಾಡ್ಬೋದು. ಮತ್ತು ಇದರದ್ದು ಯೂಸ್ ನಾನು ಹೇಳ್ತೇನೆ ಇದರ ಯೂಸ್. ಮತ್ತು 1-2 ಮಗ್ಗುಗಳು, ನೀರು ಕುಡಿಲಿಕ್ಕೆ ಸಹ ಆಗ್ತದೆ. ಸಪೋಸ್ ಅವರು ಹಾಸ್ಟೆಲಲ್ಲಿ ಕಾಫಿ ಟೀ ಮಾಡಿ ಕುಡಿದಾಗ ಸಹ ಈ ಮಗ್ಗು ತುಂಬ ಯೂಸ್ಫುಲ್ ಆಗ್ತದೆ. ಇವಾಗ ಮತ್ತೆ ನಾನೊಂದು ಈ ಥರದ ಎಂತ ಹೇಳ್ತಾರೆ ನ್ಯಾಪ್ಕಿನ್ ಅನ್ನು ಸಹ ಕೊಟ್ಟು ಕಳಿಸ್ತಾ ಇದ್ದೇನೆ. ಯಾಕಂದರೆ ಅಂದರೆ ಕೆಲವು ಮಕ್ಕಳಿಗೆ, ನನ್ನ ಮಗನಿಗೆ ತುಂಬ ಶೀತ ಇರ್ತದೆ, ಸೊ ಆವಾಗ ಕರ್ಚೀಫೆಲ್ಲ ಯೂಸ್ ಮಾಡದೆ ಈ ಥರದ ನ್ಯಾಪ್ಕಿನನ್ನು ಯೂಸ್ ಮಾಡಿ ಹಾಗೆ ಡಸ್ಟ್ಬಿನ್ನಲ್ಲಿ ಥ್ರೋ ಮಾಡ್ಬೋದು. ಸೊ ಇದನ್ನು ಸಹ ಕೊಟ್ಟು ಕಳಿಸ್ಬೋದು. ಇದು ಅಂತೂ ತುಂಬ ಅಗತ್ಯ ಅಂತ ನನ್ನ ಪ್ರಕಾರ ಅನಿಸ್ತದೆ. ಮತ್ತು ಇದು ಈ ಥರ ಅಲ್ಲಿ ಹಾಸ್ಟೆಲಲ್ಲಿ ಯಾರು ಹೋದರೂ ಯಾವ ಮಕ್ಕಳಿಗೂ ಸಹ ಇಂಥದ್ದೊಂದು ರೋಪ್ ವಿತ್ ಕ್ಲಿಪ್ಪು ಬೇಕೇ ಬೇಕು. ಇದು ಅಟ್ಯಾಚ್ ಆಗಿ ಇದೆ, ನೀವು ಅಟ್ಯಾಚ್ ಆಗಿಲ್ಲದಿದ್ದರೆ ರೋಪ್ ಸಪ್ರೇಟ್ ಆಗಿ ತಗೊಂಡು ನೋಡಿ. ಈ ಥರ ಇದು ಕೂಡ ಒಂದು ತಗೊಳ್ಳಿದ್ದೇನೆ. ಈ ಥರ ರೋಪ್ ಸಪ್ರೇಟ್ ಆಗಿದ್ದು ಅದಕ್ಕೆ ಈ ಥರ ಕ್ಲಿಪ್ ಅಂತೂ 100% ಬೇಕೇ ಬೇಕು. ಯಾಕಂದರೆ ಗಾಳಿಯಲ್ಲಿ ಬಟ್ಟೆ ಹಾಕಿದ್ದು ಹಾರಿ ಹೋದರೆ ಎಲ್ಲ ತುಂಬ ಕಷ್ಟ. ಸೊ ಇದು ಸಹ ನೀವು ಮಾಡಬೇಕಾಗ್ತದೆ. ಮತ್ತು ಈ ಥರದ್ದೊಂದು ಒಳ್ಳೆ ಫೈಲ್ ಇದ್ದರೆ ತುಂಬ ಒಳ್ಳೆಯದು. ಎಲ್ಲ ಅವರದ್ದು ಒರಿಜಿನಲ್ ಡಾಕ್ಯುಮೆಂಟ್ಸು ಎಲ್ಲ ಫೈಲಲ್ಲಿ ಚೆಂದ ಮಾಡಿ ನೀವು ನೀಟಾಗಿ ಇಡ್ಬೋದು. ಎಲ್ಲ ಆರ್ಗನೈಸ್ ಆಗಿ ನೋಡಿ, ಎಲ್ಲ ಸರ್ಟಿಫಿಕೇಟ್ಗಳು ಎಲ್ಲ ಸಹ ಇದರಲ್ಲಿ ಹಾಗೆ ಇರ್ತದೆ. ಹಾಗೆ ಇದ್ದು ನೀವು ಹೀಗೆ ಜಿಪ್ ಹಾಕಿಟ್ರೆ ನೀವು ಹುಡುಕುವ ಅಗತ್ಯ ಇಲ್ಲ, ಎಲ್ಲ ಫೈಲ್ಗಳು ಈ ಥರ ಇದರಲ್ಲೇ ಇರ್ತದೆ. ಸೊ ನೀವು ಇದನ್ನು ಸಹ ಕೊಟ್ಟು ಕಳಿಸ್ಬೇಕಾಗ್ತದೆ. ಆಮೇಲೆ ಇದು ಬ್ರಷ್, ಅದರಲ್ಲಿ ಬ್ರಷ್ ಇದೆ, ಸಪ್ರೇಟ್ ಬ್ರಷ್ ಬೇಕಿದ್ರೆ ಬ್ರಷ್ ತಗೊಂಡು ಹೋಗ್ಬೋದು. ಆಮೇಲೆ ನೀವು ನಿಮ್ಮ ಮಗ ಅವ್ರ ಮಗಳು ಇಂಜಿನಿಯರ್ ಸ್ಟೂಡೆಂಟ್ ಸಪೋಸ್ ಆಗಿದ್ದರೆ ಅವರಿಗೆ ಲ್ಯಾಪ್ಟಾಪ್ ಬೇಕು, ಇಲ್ಲದ್ರೂ ಸಹ ಬೇರೆ ಮಕ್ಕಳಿಗೆ ಸಹ ಬೇಕಾಗ್ತದೆ. ಅದು ಎಲ್ಲಿವರೆಗೆ ಬೇಕು ನೀವು ನೋಡಬೇಕಾಗ್ತದೆ. ಬಟ್ ನನ್ನ ಮಗ ಇಂಜಿನಿಯರ್ ಆದದ್ರಿಂದ ಅವನಿಗೆ ಈ ಥರದ್ದು ನೋಡಿ ಲ್ಯಾಪ್ಟಾಪು, ಹೀಗೆ ಬ್ಯಾಗು, ಈ ಥರದ್ದೊಂದು ಬ್ಯಾಗ್ ತಗೊಂಡ್ರೆ ಇದು ತುಂಬ ಹಾರ್ಡ್ ಆಗಿರ್ತದೆ. ಸಪೋಸ್ ಎಂತ ಬಿದ್ದರೂ ಸಹ ಇದು ಲ್ಯಾಪ್ಟಾಪ್ಗೆ ಡ್ಯಾಮೇಜ್ ಆಗುವ ಯಾವುದು ಚಾನ್ಸಸ್ ಕಮ್ಮಿ. ಸೊ ಈ ಥರದ್ದೊಂದು ನೀವು ತಗೊಂಡು ಇಟ್ಟರೆ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗ್ತದೆ. ಮತ್ತು ಇದು ಒಂದು ಇದು ಐರನ್ ಬಾಕ್ಸು, ಇದು ಕೂಡ ಅಗತ್ಯವೇ ಅನಿಸ್ತದೆ. ಈ ಥರ ಒಂದು ಐರನ್ ಬಾಕ್ಸನ್ನು ನೀವು ತಗೊಂಡ್ರು ಸಹ ಅವನಿಗೆ ಅವಳಿಗೆ ಯಾವುದಾದ್ರೂ ಒಂದು ಐರನ್ ಮಾಡಲಿಕ್ಕೆ, ಅರ್ಜೆಂಟಾಗಿ ಐರನ್ ಮಾಡಲಿಕ್ಕೆ ಇದು ಯೂಸ್ಫುಲ್. ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಕ್ಕಳಿಗೆ, ಮತ್ತು ನನಗೆ ಬೇರೆಯವರದ್ದು ಸ್ಟೂಡೆಂಟ್ಸ್ಗಳಿಗೆ ನನಗೆ ಗೊತ್ತಿಲ್ಲ ಇದು
ಕ್ಯಾಲ್ಕುಲೇಟರ್ ಅಗತ್ಯವ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಪೋಸ್ ನಿಮ್ಮ ಮಕ್ಕಳು ಯಾರಾದರೂ ಮಗಳಿದ್ದರೆ ಇದು ತುಂಬಾ ಯೂಸ್ಫುಲ್ಲು. ಇದಕ್ಕೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ ಅನಿಸ್ತದೆ, ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಹೌದು, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹೇಳ್ತಾರೆ. ಇದು ಒಂದು ನೀವು ಅಗತ್ಯವಾಗಿ ಅವನ ಹತ್ರ ಕೊಟ್ಟು ಕಳಿಸಬೇಕು. ಆಮೇಲೆ ಈಗ ನನ್ನ ಮಗ ಆದರೆ NIT ತ್ರಿಚಿ ಹೋಗ್ತಾನೆ. ಅಲ್ಲಿ ಎಲ್ಲ ಹಾಸ್ಟೆಲಲ್ಲಿ ತಿರುಗಿ ಬೇರೆ ಬೇರೆ ಕ್ಲಾಸಿಗೆಲ್ಲ ಹೋಗ್ಬೇಕಾದ್ರೆ ಸೈಕಲ್ ಈ ಥರ ಬರ್ತದೆ, ಚೈನ್ ವಿತ್ ಲಾಕು ನೋಡಿ, ಈ ಥರ ಇದನ್ನು ನೀವು ಕೊಟ್ಟು ಕಳಿಸ್ಬೇಕು. ಯಾಕೆ ತುಂಬ ಅಲ್ಲಿ ಹೋದ್ಮೇಲೆ ಗೊತ್ತು ನಮಗೆ ಏನೇನು ವಸ್ತುಗಳು ಅಗತ್ಯ ಅಂತ ಹೇಳಿ. ನೀವು ಮತ್ತೆ ನೋಡಿ, ಇದು ಒಳ್ಳೆ ಆರಾಮದಲ್ಲಿ ಈ ಥರ ಇರ್ತದೆ ನೋಡಿ, ಹೀಗೆ. ಇದನ್ನು ಸಹ ನೀವು ಬೇಕಾದರೆ ತಗೊಳ್ಬೋದು. ಆಮೇಲೆ ಇದು ನೋಡಿ, ಒಂದು ಅವನಿಗೆ ಸೈಕಲ್ ಎಲ್ಲ ಕೀಗಳನ್ನೆಲ್ಲ ಒಂದೇ ಆರ್ಗನೈಸ್ ಆಗಿ ಇಡಲಿಕ್ಕೆ. ಮತ್ತು ಈ ಥರದ ಚೈನ್ಗಳು ಬೇಕಾಗ್ತದೆ. ನನಗೀಗ ಸದ್ಯಕ್ಕೆ ಗೊತ್ತಿಲ್ಲ, ಬಟ್ ನಾನು ತಗೊಂಡು ಹೋಗ್ತಾ ಇದ್ದೇನೆ. ಸೂಟ್ ಕೇಸನ್ನು ಎಲ್ಲ ನಾವು ಅನ್ಪ್ಯಾಕ್ ಮಾಡಿ ಎಲ್ಲವನ್ನು ಮಾಡುವಾಗ ಈ ಸೂಟ್ ಕೇಸನ್ನು ತಗೊಂಡು ಹೋಗಿ ನಾವು ಇದನ್ನು ಸೇಫಾಗಿ ಲಾಕ್ ಮಾಡಿ ಇಡ್ಬೋದು. ಮತ್ತು ಎಲ್ಲಕ್ಕಿಂತ ಮೇಯ್ನಾಗಿ ಸ್ಟೂಡೆಂಟ್ ಆದವರಿಗೆ ಹಾಸ್ಟೆಲ್ನಲ್ಲಿ ಈ ಥರ ಎಕ್ಸ್ಟೆನ್ಷನ್ ಬಾಕ್ಸ, ಇದಕ್ಕೆ ಹೇಳ್ತಾರೆ ಎಕ್ಸ್ಟೆನ್ಷನ್ ಬಾಕ್ಸ್ ಅನಿಸಿದೆ, ನೀವು ಹಾಕ್ಬೋದು. ಇಲ್ಲಿ ಲ್ಯಾಪ್ಟಾಪು, ಮೊಬೈಲ್ ಚಾರ್ಜು, ಆಮೇಲೆ ಎಲ್ಲ ಸಹ ತುಂಬ ಮಲ್ಟಿಪರ್ಪಸ್ ಆಗಿ ಇದು ಯೂಸ್ ಆಗ್ತದೆ. ಇದನ್ನಂತೂ 100% ನೀವು ಮಕ್ಕಳ ಹತ್ರ ಕೊಟ್ಟು ಕಳಿಸಿದರೆ ತುಂಬಾ ಒಳ್ಳೆಯದು. ಅಲ್ಲಿ ಹೋಗಿ ಯಾರನ್ನು ಕೇಳಬೇಕಾಗಿ ಇಲ್ಲ. ಮತ್ತು ಒಂದು ಚಿಕ್ಕ ಮಿರರು, ಆಮೇಲೆ ಈ ಥರದೊಂದು ಹುಕ್ಸ್ಗಳು, ಈ ಥರ ಹುಕ್ಸು ಬೇಕಿದ್ದರೆ ತಗೊಂಡು ಕಳಿಸ್ಬೋದು. ಆಮೇಲೆ ಹೇಳ್ತೇನೆ, ಫಾರ್ಮಲ್ ಆಗಿ ಫಾರ್ಮಲ್ ಶೂಸ್ ಇದು ಬೇಕಾಗ್ಬೋದು. ಈ ಥರ ಒಂದು ಪೇರ್ ಆಫ್ ಫಾರ್ಮಲ್ ಶೂಸ್ ಸಹ ಕೊಟ್ಟು ಕಳಿಸಿದರೆ ಒಳ್ಳೆಯದು. ಮತ್ತು ಅಲ್ಲಿ ಈಗ ನನಗೆ ಗೊತ್ತಿಲ್ಲ, ಹೇಳ್ತಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸಪೋಸ್ ನಿಮ್ಮ ಮಗನಿಗೆ ಅಥವಾ ಸ್ವಿಮ್ಮಿಂಗ್ ಬರುತ್ತಿದ್ದರೆ ಈ ಥರದ್ದು ಸ್ವಿಮ್ಮಿಂಗ್ ಗಾಗಲ್ಸನ್ನು ಕೂಡ ಈ ಥರ ನೀವು ಕೊಟ್ಟು ಕಳಿಸ್ಬೋದು. ಅಲ್ಲಿ ಅವರು ಸ್ವಿಮ್ಮಿಂಗ್ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹೇಳಿದ್ದಾರೆ, ಸೊ ಅವನು ಹಿಡ್ಕೊಂಡಿದ್ದಾನೆ. ಅಲ್ಲಿ ಹೋದ್ಮೇಲೆ ಗೊತ್ತು ಏನು ಎಂಥ ಕತೆ ಅಂತ ಹೇಳಿ. ಇದು ಸ್ಪೋರ್ಟ್ಸ್ ಶೂ ಕೂಡ ಯೂಸ್ ಆಗ್ತದೆ. ಈ ಥರ ಒಂದು ಸ್ಪೋರ್ಟ್ಸ್ ಶೂ ಸಹ ಕೊಟ್ಟು ಕಳಿಸುವುದು ಒಳ್ಳೆಯದು. ಆಮೇಲೆ ಅವರಿಗೆ ಆಟ ಆಡಲಿಕ್ಕೆ ಸ್ಯಾಟರ್ಡೆ ಸಂಡೇ ರಜೆ ಇರುವಾಗ ಈ ಥರ ಟೆನ್ನಿಸ್ ಆಟ ಆಡ್ಬೋದು, ಶಟಲ್ಗೋಸ್ಕರ ಈ ಥರ ನೀವು ಕೊಟ್ಟು ಕಳಿಸ್ಬೋದು ಮನೆಯಲ್ಲಿದ್ದರೆ.
ಅದಕ್ಕೆ ಬೇಕಾದ ಕಾಕು ನೋಡಿ, ಈ ಥರ ಕಾಕು ಎಲ್ಲ ಮನೆಯಲ್ಲಿದೆ. ಸೊ ಅವನು ತಗೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ. ಸೊ ನಾನು ಅದು ಸಹ ಕೊಟ್ಟು ಕಳಿಸ್ತಾ ಇದ್ದೇನೆ. ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ನಮ್ಮ ಮನೆಯಲ್ಲಿ ಈ ಥರ ಚೈನ್ ಇತ್ತು, ಏನಾದರೂ ಅಲ್ಲಿ ಲಾಕ್ ಮಾಡುವ ಫೆಸಿಲಿಟಿ ಇದ್ದರೆ ಈ ಥರ ಇದನ್ನು ಫಸ್ಟೇ ನಾವು ತಗೊಂಡು ಹೋಗೋದು. ಗೊತ್ತಿಲ್ಲ ಅಲ್ಲಿ ಏನೇನು ಬೇಕಾಗ್ತದ, ನಾನು ಏನು ತೋರಿಸಿದೆ ಎಲ್ಲ ಆಲ್ಮೋಸ್ಟ್ ಬೇಕಾಗ್ತದೆ. ಇದೊಂದು ನಾನು ಎಕ್ಸ್ಟ್ರಾ ತಗೊಂಡು ಹೋಗ್ತಾ ಇದ್ದೇನೆ. ಸೊ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ಥರ ಚಿಕ್ಕ ಲಾಕ್ ಅಂತೂ ಬೇಕೇ ಬೇಕು ನಿಮಗೆಲ್ಲ, ಲಾಕನ್ನೆಲ್ಲ ಇದು ವಸ್ತುಗಳನ್ನೆಲ್ಲ ಸೇಫ್ ಆಗಿಡ್ಲಿಕ್ಕೆ. ಮತ್ತೆ ಅಲ್ಲಿ ನಿಮಗೆ ಹಾಸ್ಟೆಲ್ನಲ್ಲಿ ತುಂಬ ದೊಡ್ಡ ದೊಡ್ಡ ವಿಂಡೋಸ್ ಕಿಟಕಿ ಎಲ್ಲ ಇರ್ತದೆ. ಸೊ ಸನ್ಲೈಟ್ ಹಾಗೆಯೇ ಬರುವಾಗ ಒಳಗೆ ನಿಮಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ತರ ಒಂದು ಕರ್ಟನ್ ಅನ್ನು ಸಹ ನೀವು ಕೊಟ್ಟು ಕಳಿಸಬಹುದು. ನೋಡಿ, ಈ ತರ ಕರ್ಟನ್ ಅನ್ನು ಕೊಟ್ಟು ಕಳಿಸಬಹುದು. ಇದು ಮನೆಯಲ್ಲೇ ಇತ್ತು, ಸೊ ನಾನು ಇದನ್ನು ಕೊಟ್ಟು ಕಳಿಸ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಸಹ ಬೇಡ, ಇದ್ರೆ ನೀವು ಕೊಟ್ಟು ಕಳಿಸ್ಬೋದು. ಸಪೋಸ್ ಅಲ್ಲಿ ಆ ತರದ ಬಿಸಿಲಿನ ಪ್ರಾಬ್ಲಮ್ ಇಲ್ಲದಿದ್ರೆ ಬೇಡ. ಬಟ್ ಇವನು ಹೋಗೋ ಹಾಸ್ಟೆಲ್ ಎಲ್ಲ ತುಂಬಾ ಬಿಸಿಲಿರುವ ಪ್ರದೇಶದಲ್ಲಿಯೇ ಇದೆ. ಸೊ ಇದು ಬೇಕಾಗ್ತದೆ ಅಂತ ನಾನು ಹೇಳ್ತೇನೆ. ಮತ್ತೆ ನೀವು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಒಂದು ಜನರಲ್ ಆಗಿ ಬೇಕಾದ ಎನಿ ಮೆಡಿಸಿನ್ಸ್, ಇದು ನಾನು ಯಾವುದಂತ ನಾನು ಹೆಸರು ಹೇಳುವುದಿಲ್ಲ, ಯಾಕಂದರೆ ಇದು ಈಚ್ ಪರ್ಸನಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿಯೇ ತಗೊಂಡು ಹೋಗೋದು ಒಳ್ಳೆಯದು. ಇದು ಹೋಮಿಯೋಪತಿ. ಸೊ ನಿಮಗೆ ಯಾವುದು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೋ ಅದನ್ನು ನೀವು ಮೊದಲೇ ಈ ಥರ ತಗೊಂಡು ಹೋಗೋದು ತುಂಬಾ ಒಳ್ಳೆಯದು. ಆಮೇಲೆ ಈ ಥರ ಒಂದು ಹ್ಯಾಂಗರ್ಗಳು ಒಂದು 5-6 ಕೊಟ್ಟು ಕಳಿಸಿದ್ರೆ ಒಳ್ಳೆಯದು. ಅಲ್ಲಿ ಅವರಿಗೆ ಚಿಕ್ಕ ಕಬಟ್ ಕೊಡ್ತಾರೆ, ಆ ಕಬಟ್ಟಲ್ಲಿ ಅವರ ಶರ್ಟನ್ನೆಲ್ಲ ಅವರು ಹ್ಯಾಂಗ್ ಮಾಡಿ ಇಡ್ಬೋದು. ಆಮೇಲೆ ಈ ಅವರಿಗೆ ಬಾತ್ರೂಮ್ಗೆ ಹೋಗಲಿಕ್ಕೆ ಟವಲ್ ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ಕೊಟ್ಟು ಕಳಿಸ್ಬೋದು. ನಾನಿಲ್ಲಿ 3 ಇಟ್ಟಿದ್ದೇನೆ. ಫ್ಯಾನ್, ಒಂದು ಚಿಕ್ಕ ಫ್ಯಾನ್ ಇದ್ದರೆ ಒಳ್ಳೆಯದು. ಅದನ್ನು ಅವರಿಗೆ ವಿಂಡೋದ ಹತ್ರ ಹಾಕಿಟ್ರೆ ತಂಪು ಗಾಳಿ ಬರ್ತದೆ. ಇಲ್ಲಿ ಸೌತಲ್ಲಿ ತುಂಬಾ ಸೆಕೆ ಇರ್ತದೆ. ಸೊ ಒಂದು ಚಿಕ್ಕ ಫ್ಯಾನನ್ನು ಕೂಡ ತಗೊಂಡ್ರೆ ತುಂಬಾ ಒಳ್ಳೆಯದು. ಸೂಟ್ ಕೇಸ್ನಲ್ಲಿ ನಾನು ಹೀಗೆಲ್ಲ ಇಟ್ಟಿದ್ದೇನೆ. ಎಲ್ಲ ಮತ್ತು ಐಟಮ್ಸು ಕೆಳಗೆ ಬೆಡ್ಶೀಟ್ ಇಟ್ಟು ಹೀಗೆ ಇದರಲ್ಲಿ ನೋಡಿ ಎಲ್ಲ ಮತ್ತು ಐಟಮ್ಸ್ಗಳೆಲ್ಲ ಬಂದಿದೆ. ಸೀಸರ್ಸ್ ಒಂದು ನಾನು ಹೇಳಿರಲಿಲ್ಲ, ಸೀಸರ್ಸು, ಫೆವಿಕ್ವಿಕ್ಕು, ಆಮೇಲೆ ಇದೊಂದು ಜಂಡು ಬಾಂಬ್ ಒಂದು ಇಟ್ಕೊಂಡಿದ್ದೇವೆ ತಲೆನೋವೆಲ್ಲ ಬಂದರೆ. ಹೀಗೆ ಮುಚ್ಚಬೇಕು. ಆಮೇಲೆ ಇದು ನೋಡಿ ಹೇಗೆ ಆರ್ಗನೈಸ್ ಆಗಿ ಎಲ್ಲ ಉಂಟು. ಮೇಲೆ ಒಂದು ಕರ್ಟನ್ ಹೇಳಿದ್ದೆ ಅಲ್ವಾ, ಆ ಕರ್ಟನ್ ಒಂದು ಇಷ್ಟು ಬಿಟ್ಟಿಡುವುದು ಯೂಸ್ ಆಗ್ತದೆ ಅಂತ ಅನಿಸ್ತದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಎಣಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.